ಆತ್ಮೀಯ ಕರ್ನಾಟಕ ರಾಜ್ಯದ ರೈತ ಬಂಧುಗಳೇ, ಕಳೆದ ವರ್ಷ ಹೊಸ ಸರ್ಕಾರ ರಚನೆ ಆಗಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಕಾಂಗ್ರೆಸ್ಸಿಗೆ ಹೆಚ್ಚು ಬಹುಮತ ಕೊಟ್ಟು 136, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ರಾಜ್ಯದಲ್ಲಿ ನೇತೃತ್ವದ ಸರ್ಕಾರ ರಚನೆ ಆಗಲಿಕ್ಕೆ ತಮ್ಮ ಆಶೀರ್ವಾದ, ರಾಹುಲ್ ಗಾಂಧಿಯವರು, ಖರ್ಗೆಯವರು, ಇನ್ಚಾರ್ಜ್ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರೆಲ್ಲರ ಹೋರಾಟದಿಂದ ನಮ್ಮ ಪಕ್ಷದ ಅನೇಕ ಕಾರ್ಯಕರ್ತರ ಸಹಕಾರದಿಂದ ಅಧಿಕಾರಕ್ಕೆ ತಂದರು. ರಾಜ್ಯದಲ್ಲಿ ರೈತರ ಸಮಸ್ಯೆ ಹೆಚ್ಚಾಯಿತು. ಆದರೆ ಬರಗಾಲ ಬಂದು 120ಕ್ಕೂ ಹೆಚ್ಚು ಹಿಂದಿನ ವರ್ಷಗಳನ್ನು ನಾವು ಕಂಪೇರ್ ಮಾಡಿದ್ರೆ ಯಾವತ್ತೂ ಇಲ್ಲದ ಬರವನ್ನು ನಾವು ಎದುರಿಸುವಂಥ ಒಂದು ಸಮಸ್ಯೆಯನ್ನು ನಾವು ಎದುರಿಸಬೇಕಾದಂಥ ಅನಿವಾರ್ಯ ಪರಿಸ್ಥಿತಿನಲ್ಲಿ ನಾವು ಇಷ್ಟೆಲ್ಲ ಇದ್ರೂ ಸಹ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ನನಗೆ ಕೊಟ್ಟಂಥ ಕೃಷಿ ಇಲಾಖೆಯ ಜವಾಬ್ದಾರಿಯನ್ನು ಸಮರ್ಪಕವಾಗಿ ಜನರಿಗೆ ಎಷ್ಟಾರು ಒಂದಷ್ಟು ಸಮಸ್ಯೆಗೆ ಸ್ಪಂದಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ, ಇಲಾಖೆಯ ಅಧಿಕಾರಿಗಳು ಮತ್ತು ನಾನು ಅನ್ನೋದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಬಹುಶಃ ಏನು ನಾವು ಭಾಳ ದೊಡ್ಡ ಪ್ರಮಾಣದ ಬರಗಾಲ, ಅದರಲ್ಲೂ 200ಕ್ಕೂ ಹೆಚ್ಚು ತಾಲೂಕು ಬರಗಾಲವನ್ನು ಎದುರಿಸಿದ್ದೀವಿ. ಕೇಂದ್ರಕ್ಕೆ ನಾವು ಕೊಟ್ಟಂಥ NDRF ಮೂಲಕ ಪರಿಹಾರವನ್ನು ಕೊಡದಲೇ ಕೋರ್ಟಿಗೆ ಹೋಗಿ ಕೋರ್ಟಿಂದ ಆದೇಶ ಮಾಡಿ 354 ಕೋಟಿಯನ್ನು ತಂದು ವಿತರಣೆ ಮಾಡ್ತಕ್ಕಂಥದ್ರಲ್ಲಿ ಯಶಸ್ವಿ ಆಗಿರ್ತಕ್ಕಂಥದ್ದು ಒಂದು ಗ್ರೇಟ್ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು ನಮ್ಮ ಸರ್ಕಾರಕ್ಕೆ. ನಾನು ನಮ್ಮ ರೆವಿನ್ಯೂ ಮಿನಿಸ್ಟ್ರು ಮತ್ತು ಪ್ರಿಯಾಂಕ್ ಖರ್ಗೆಯವರು 3-4 ಬಾರಿ ಕೇಂದ್ರ ಸರ್ಕಾರದ ಭೇಟಿ ಮಾಡಲಿಕ್ಕೆ ಹೋಗಿ ಭೇಟಿ ಸಿಗದಲ್ಲೇ ಅಧಿಕಾರಿಗಳು ಭೇಟಿ ಮಾಡಿ, ಮುಖ್ಯಮಂತ್ರಿಯವರು ಟೈಮ್ ತೊಗೊಂಡು, ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ, ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ, ಅವ್ರು ಯಾರೂ ಕನಿಷ್ಠ ಒಂದು ಮೀಟಿಂಗ್ನೂ ಮಾಡ್ದಲೇ ಕೊನೆಗೆ ಸುಪ್ರೀಂ ಕೋರ್ಟ್ ಮುಂದೆ ನಾವು ದಾವೆ ಹಾಕಿ ಅಲ್ಲಿಂದ ನಾವು ಪರಿಹಾರವನ್ನು ಪಡೆಯುವಂಥ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೊಂದು ಅತ್ಯಂತ ದುರದೃಷ್ಟವಾದಂಥ ಒಂದು ಸನ್ನಿವೇಶ ಅಂತೇಳಿ ರೈತರಿಗೆ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅದನ್ನು ಅಡ್ವಾನ್ಸ್ ಆಗೂ ನಾವು 2,000ನ ಪ್ರತಿ 35 ಲಕ್ಷ ರೈತರಿಗೆ ಕೊಟ್ಟಿದ್ದು. ಅದಾದಮೇಲೆ ಅದು ಬಂದ ಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ಬೆಳೆ ನಷ್ಟ ಆಗಿತ್ತು ಅದನ್ನು ಅವರವರ ಹೆಕ್ಟೇರ್ಸ್ ಏರಿಯಾ ಮತ್ತು ಬೆಳೆಯ ಮತ್ತು ಆಧಾರದ ಮೇಲೆ ನಾವು ಎಲ್ರಿಗೂ ತಲುಪಿಸಿದ್ದೀವಿ.